ಅವರು ಪ್ರಧಾನಿ ಆಗಿದ್ದೇ ಒಂದು ರೀತಿಯ ಆಶ್ಚರ್ಯಕರ. ಯಾಕೆಂತಂದರೆ ಅವರು ಕರ್ನಾಟಕದ ಮಟ್ಟಕ್ಕೆ ದೊಡ್ಡ ನಾಯಕರಾಗಿ ಬೆಳೆದಿದ್ದವರು. ಹಲವು ವಿಚಾರಗಳಲ್ಲಿ, ನೀರಾವರಿ ವಿಚಾರ ಆಗಿರ್ಬೋದು, ರೈತರ ಬಗ್ಗೆ ಆಗಿರ್ಬೋದು, ಅವರಿಗೆ ಇದ್ದ ಕಾಳಜಿ, ನಾಲೆಡ್ಜು ಬಹಳ ದೊಡ್ಡದು. ಅದೇ ಹೋರಾಟ ಇದುವರೆಗೂ ಅವರು 93 ವರ್ಷಗಳಾಗ್ತಾ ಇರತಕ್ಕಂಥ ಇಂಥ ಸಂದರ್ಭದಲ್ಲೂ ಇನ್ನೂ ಹೋರಾಟ ಮಾಡ್ತಾರೆ. ರಾಜಕೀಯವಾಗಿ ಅವರನ್ನು ಭೀಷ್ಮ ಅಂತಲೇ ಕರೀತಾರೆ ಎಲ್ಲರು. ಇಂಥ ಒಂದು ಇದರಲ್ಲಿ ಅವರ ಕೊಡುಗೆ ಕರ್ನಾಟಕಕ್ಕೆ, ಅವರು ಅಧಿಕಾರ ಕಡಿಮೆ ಮಾಡಿದ್ದಾರೆ, ಅಧಿಕಾರದಲ್ಲಿ ಇದ್ದಿದ್ದು ಕಡಿಮೆ, ಆದರೆ ಅವ್ರ ಹೋರಾಟ ಹೆಚ್ಚು. ಹೀಗಾಗಿ ಒಂದು ಉತ್ತಮ ಸೇವೆಯನ್ನು ರಾಜಕೀಯ ರಂಗದಲ್ಲಿ ಅವರು ಸಲ್ಲಿಸಿದ್ದಾರೆ. ರಾಜ್ಯಕ್ಕೆ ಅವರಿಂದ ಅನೇಕ ರೀತಿಯ ಒಳಿತಾಗಿದೆ ಅಂತಕ್ಕಂಥದ್ದು ನನ್ನ ಮಾತುಗಳು. ಇಷ್ಟೇ ಅಲ್ಲ, ಅವರು ಒಂದು ಪಕ್ಷದಲ್ಲಿದ್ದುಕೊಂಡು ಎಂತೆಂಥವ್ರನ್ನೆಲ್ಲ ನಿಗ್ರಹಿಸಿ ಅವರು ಹೋರಾಟ ಮಾಡಿ ಸಮಾಜವನ್ನು ಕಟ್ಟಿ ಎಲ್ಲ ಮಾಡ್ತಾ ಬಂದವರು. ಒಂದು ಉತ್ತಮ ನಾಯಕತ್ವವನ್ನು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ದೇವೇಗೌಡರು ಒಂದು ಪಕ್ಷವನ್ನು ಕಟ್ಟಿ ಸಕ್ಸಸ್ ಆಗಿದ್ದಾರೆ. ಅವ್ರ ಕುಟುಂಬ ಅಂತ ಹೇಳ್ಬೋದು ಇವತ್ತು. ಹೌದು, ಕುಟುಂಬನೇ, ಒಂದು ಕುಟುಂಬವೇ ಒಂದು ಪಕ್ಷವನ್ನು ನಡೆಸ್ತಾ ಇದೆ, ನಾನು ಅದನ್ನು ಒಪ್ತೇನೆ. ಆದರೆ ಅದನ್ನು ಬಿಟ್ಟು ಅವ್ರಿಗೆ ಮಾಡಲಿಕ್ಕೆ ಬೇರೆ ಏನಿತ್ತು ಮಾರ್ಗ? ಯಾರ್ಯಾರು ಅವ್ರ ಜೊತೇಲಿ ಬರ್ತಿದ್ರು ಎಲ್ಲರೂ ಅಧಿಕಾರ ಸಿಗದೇ ಇದ್ದರೆ ಒಂದು ಆಪಾದನೆ ಮಾಡಿ ಅವರೆಲ್ಲ ದೂರ ಹೋಗ್ಬಿಡ್ತಿದ್ರು. ಆದರೂ ಆ ಕುಟುಂಬ ಅಂತ ಹೇಳ್ಕೊಂಡು ಇವತ್ತು ಯಾರು ಕುಟುಂಬ ಅಂತ ಹೇಳ್ತಾರೋ ಇವರೆಲ್ಲರೂ ಆ ಕುಟುಂಬದ ನೆರವಿನಲ್ಲೇ ಬೆಳೆದವರಲ್ವೇ. ಸಿದ್ದರಾಮಯ್ಯ ಇರ್ಬೋದು, ಸ್ವಾಮಿ ಇರ್ಬೋದು, ಅಥವಾ ಅನೇಕರು, ರಾಜಣ್ಣ ಇರ್ಬೋದು, ಎಲ್ಲರೂ ಅಲ್ಲಿಂದ ಬಂದಿರತಕ್ಕಂಥವ್ರೆ. ಇವತ್ತು ಜಮೀರ್ ಅವರು ಇರ್ಬೋದು, ಎಲ್ಲ ಅಲ್ಲಿ ಬೆಳೆದು ಅವರ ಕುಟುಂಬದಿಂದನೇ ಈಚೆ ಬಂದು ಇವತ್ತು ಅವ್ರ ಕುಟುಂಬ ಅಂದರೆ ಆವತ್ತು ನಿಮಗೆ ಕುಟುಂಬ ಗೊತ್ತಾಗಲಿಲ್ವೇ? ಇವತ್ತು ನಾವು ಹೇಳ್ತೀವಿ ಹೌದು ಕುಟುಂಬನೇ ಅದು. ಯಾಕೆ ದೇವೇಗೌಡರು ಒಪ್ಕೊಳ್ತಾರೆ, ಹೌದಪ್ಪ ನಮ್ಮದು ಕುಟುಂಬ. ಯಾಕೆ ಒಂದು ಪಕ್ಷವನ್ನು ಇವತ್ತು ಇನ್ನೂ ಹಿಡಿದು ನಡೆಸ್ತಾ ಇದ್ದಾರಲ್ಲ,